ನೀವು ಏರ್ಪೋರ್ಟ್ ಹೋಗೋ ಮೊದಲು ನಿಮ್ಮ ಫ್ಲೈಟ್ ಡೀಟೇಲ್ಸನ್ನು ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಟ್ರಾವೆಲ್ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ಫ್ಲೈಟ್ ಟೈಮಿಂಗನ್ನು ಡಬಲ್ ಚೆಕ್ ಮಾಡ್ಕೊಳ್ಳಿ. ಇವಾಗ ಪ್ರತಿನಿತ್ಯ ಫ್ಲೈಟ್ ಟೈಮಿಂಗ್ಸ್ಗಳು ಚೇಂಜ್ ಆಗ್ತಾ ಇದ್ದಾವೆ, ಫ್ಲೈಟ್ಸ್ಗಳು ಕ್ಯಾನ್ಸಲ್ ಆಗ್ತಾ ಇದ್ದಾವೆ, ಇದು ವೆದರ್ ಕಂಡೀಷನಿಂದ ಫ್ಲೈಟ್ಸ್ಗಳು ಚೇಂಜ್ ಆಗ್ತಾ ಇದ್ದಾವೆ. ಸೊ ನಿಮ್ಮ PNR ಅನ್ನು ಹಾಕಿ ಸ್ಟೇಟಸ್ ಅಂತ ಚೆಕ್ ಮಾಡ್ಕೊಳ್ಳಿ. PNR ಸ್ಟೇಟಸ್ ಅಂತ ಚೆಕ್ ಮಾಡಿದಾಗ ನಿಮ್ಮ PNR ಹಾಕಿದ್ರೆ ನಿಮ್ಮ ಡೀಟೇಲ್ಸ್ ಬರುತ್ತೆ. ನೀವು ಡೊಮೆಸ್ಟಿಕ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀರ ಅಂತಂದರೆ ನಿಮಗೆ ವ್ಯಾಲಿಡ್ ಗೌರ್ಮೆಂಟ್ ID ಬೇಕು. ಅದರಲ್ಲಿ ಆಧಾರ್ ಕಾರ್ಡು, ಪಾನ್ ಕಾರ್ಡು ಅಥವಾ ಪಾಸ್ಪೋರ್ಟ್ ಯಾವುದಾದ್ರೂ ಆಗುತ್ತೆ. ಹಾಗೆ ನೀವು ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ಹೋಗ್ತಿದ್ದೀರಂತೆ ನಿಮಗೆ ಪಾಸ್ಪೋರ್ಟ್ ಮತ್ತು ವೀಸಾ ಎರಡು ಮುಖ್ಯವಾದಂಥದ್ದು ಡಾಕ್ಯುಮೆಂಟು. ಇದಿಲ್ಲದೆ ಹೋಗೋದಕ್ಕೆ ಆಗೋದೇ ಇಲ್ಲ. ಕೆಲವು ಕಡೆ ವೀಸಾ ಆನ್ ಅರೈವಲ್ ಇರುತ್ತೆ, ಅದನ್ನ ನೀವು ಮೊದಲೇ ಚೆಕ್ ಮಾಡಿಟ್ಕೊಳ್ಳಿ. ಆಮೇಲೆ ಏರ್ಪೋರ್ಟ್ ಹೋಗೋ ಮೊದಲೇ ನಿಮ್ಮ ಬೋರ್ಡಿಂಗ್ ಪಾಸ್ 24 to 48 hours ಮೊದಲು ನಿಮ್ಮ ಆನ್ಲೈನ್ ಚೆಕ್-ಇನ್ನು ಓಪನ್ ಆಗುತ್ತೆ. ಅದನ್ನು ನೀವು ಮೊದಲೇ ಮಾಡಿಟ್ಕೊಳ್ಳಿ. ಬೋರ್ಡಿಂಗ್ ಪಾಸ್ ನಿಮ್ಮ ಮೊಬೈಲಲ್ಲಿರ್ಬೋದು, ಪ್ರಿಂಟೌಟ್ ತಗೊಂಡು ಅದನ್ನು ಇಟ್ಕೊಳ್ಬೋದು. ವ್ಯಾಕ್ಸಿನೇಷನ್ ಸರ್ಟಿಫಿಕೇಟು ಕೆಲವು ಕಡೆ ಇವಾಗ ಬೇಕಾಗುತ್ತೆ. ಅದನ್ನು ನೀವು ಬೇಕಾದ ಕಂಟ್ರಿಗಳು ಹೋಗ್ತಾ ಇದ್ದೀರ ಅಂತಂದರೆ ಕೆಲವು ದೇಶಗಳಲ್ಲಿ ಇವಾಗಲೂ ಬೇಕಾಗುತ್ತೆ, ಅದನ್ನು ನೀವು ಇಟ್ಕೊಂಡು